ಏಯ್ ಸಂಗೀತ, ಸಂಗೀತ. ಏನು ತಾತ? ದೇವಮ್ಮನವ್ರ ಊರಿಗೆ ಬರಲ್ಲ ನೀನು ಇವಾಗ? ಇಲ್ಲ ತಾತ, ಬರಲ್ಲ. ಇಲ್ಲಿದ್ದು ಏನು ಮಾಡ್ಬೇಕಂತಿದ್ಯಾ? ಮನೆ ಕೆಲಸ ಐತೆ ತಾತ, ಮನೆ ಕೆಲಸ ಮಾಡ್ಕೊಂಡಿರ್ತೀನಿ. ಸರಿ, ಹೋಗು. ನಿಮ್ಮ ಅಮ್ಮನ ರೆಡಿ ಆದ್ಲೇನೋ ನೋಡು. ಸರಿ ತಾತ. ಇನ್ನೂ ಎಷ್ಟೊತ್ತಮ್ಮ? ಹಾಂ, ನನಗೆ ಬೇರೆ ಊರ ಕೆಲಸ ಐತೆ, ಎಲ್ಲ ಕೆಲಸಗಳು ಬಿಟ್ಬಿಟ್ಟು ಬಂದಿದ್ದೀನಿ. ಎಷ್ಟೊತ್ತು ಮಾಡ್ತೀರಾ? ಅಪ್ಪ ಆಯಿತು, ವಿಜಯ್ ನಮ್ಮ ಯಜಮಾನ್ರಿಗೇನು ಕೆಲಸ ಐತಂತೆ. ಅವನು ವಿನೋದ್ನ ಬರಲ್ಲ ಅಂತವನೆ. ಅಜಯ್, ಆಮೇಲೆ ಚಂದ್ರಮ್ಮನು, ನಾನು, ನೀವು ಅಷ್ಟೇ. ನಡಿಯಮ್ಮ ನಡಿಯಮ್ಮ, ಎಷ್ಟು ಕೆಲಸ ಐತೆ ಊರಾಗ ನಂಗೆ. ಇವಾಗೆಲ್ಲ ಇಲ್ಲೆಲ್ಲ ಓಡಾಡ್ಕೊಂಡಿರೋ ಟೈಮಾ? ಹಾಂ, ಕಾಳು ಕಡೆ ಗುಡ್ಡಾಕೋ ಟೈಮು. ಅದೇನೋ ಹೇಳ್ತಾರಲ್ಲ, ಒತ್ತಿನ ಕೂಳು ನೋಡೋಕೆ ಹೋಗಿ ವರ್ಷದ ಕೂಳು ಐತಂತ. ನಡಿ ನಡಿ, ಬಿರಿನ ತೊಗೊಬಿಟ್ಟು ನಾನು ಸಾಯಂಕಾಲಕ್ಕೆಲ್ಲ ಊರ್ಕೋಬೇಕು. ಸರಿಪ್ಪ ಆಯಿತು. ಅಕ್ಕ ಬರ್ತಾವ್ರಂತ ಮಾಡಿದ್ದೆ ಫೋನು, ನಿಮ್ಮ ಬಾವ ಬರ್ತಾ ಇಲ್ಲಂತೆ. ಅಜಯರು, ಆಮೇಲೆ ತಾತ, ಅಖಿಲಮ್ಮನು ಬರ್ತಾ ಇರೋದು. ಅಮ್ಮಂದು ಆಯ್ತು ಅಡುಗೆ ಇಲ್ಲ? ಅಕ್ಕ ಆಯಿತು. ಇನ್ನೇನು ತಾತನ ಬರಬೇಕು, ಅಪ್ಪನೂ ಬಾ ಅಂತ ಹೇಳ್ಬೇಕಾಗಿತ್ತು. ಹೇಳಿರ್ಬೋದೇನೋ ಅಮ್ಮನು, ಅದೇನೋ ನಂಗೆ ತಿಳಿತಕೋ. ಸರಿ ಆಯಿತು. ಅವಳು ಎದ್ದೇಳೆ ಸ್ನಾನ ಮಾಡಿಸ್ಬಿಟ್ಟು ಬೇರೆ ಬಟ್ಟೆ ಹಾಕ್ತೀನಿ. ಸರಿ ಅಕ್ಕ. ಏನು ತಾತ, ಚೆನ್ನಾಗಿದ್ದೀರಾ? ಓ ಚೆನ್ನಾಗಿದ್ದೀನಮ್ಮ. ನೀವೆಲ್ಲ ಚೆನ್ನಾಗಿದ್ದೀರಾ? ಇದ್ರಾಗ ಯಾರು ದೊಡ್ಡ ಸೊಸೆ, ಯಾರು ಚಿಕ್ಕ ಸೊಸೆ? ಇವಾಗ ಡೆಲಿವರಿ ಆಗಿರೋದು ದೊಡ್ಡ ಸೊಸೆ ಅಪ್ಪ. ಇಲ್ಲಿ ನನ್ನ ಪಕ್ಕದಾಗ ನಿಂತಿರೋ ಹುಡುಗಿ ಚಿಕ್ಕ ಸೊಸೆ. ದೊಡ್ಡ ಸೊಸೆ ಹೆಸರು ಸವಿತಾ, ಈ ಹುಡುಗಿ ಹೆಸರು ಕವಿತಾ. ಹೌದಾ? ಕವಿತಾ ಬಾಮ ಇಲ್ಲೇ. ಅಲ್ಲಮ್ಮ, ಹೆರಿಗೆ ಆಗಿರೋದು ನಿಮ್ಮ ಅಕ್ಕನಿಗೆ ತಾನೇ? ನಿಂಗೇನು ಇಲ್ಲಿ ಕೆಲಸ? ಇವಾಗ ನಾವು ಓದ್ತಾ ಇದ್ದೀರಿ, ನಮ್ಮ ಜೊತೆಗೆ ನೀನು ಬರ್ತಾ ಇರಬೇಕು. ಏನು ಕೆಲಸ ಅಂತ? ನಿನ್ನ ಮನೆಗೆ ನೀನು ಇರ್ಬೇಕು ತಾನೆ? ಅವಳಿಗೇನು ಹೆರಿಗೆಗೆ ಬಂದವಳೆ ಇರಲಿ, ನಿಂಗೇನು ಇಲ್ಲಿ ಕೆಲಸ? ಏನೋ ಕಾಲೇಜ್ಗೆ ಓದ್ತೀನಿ ಅಂತ ಓದಂತೆ 2 ದಿವಸ ಬಿಟ್ಬಿಟ್ಟಂತೆ. ಇವಾಗ ಓದಬೇಕು ಅಂತ ಹೋಗಿದ್ದೆ ತಾನೆ, ಅದನ್ನು ಪೂರ್ತಿ ಮಾಡ್ಬೇಕು ತಾನೆ. ಮನೆಗಿನ ಕೆಲಸ ನೋಡಿ ಕಾಲೇಜ್ಗೆ ಹೋಗೋದು ಬಿಟ್ಬಿಟ್ಟು ಬಾಣಂತಿ ಹತ್ರ ನಿಂಗೇನು ಕೆಲಸ ಅಂತ? ನಿಮ್ಮ ಅಮ್ಮನ ಅವಳೆಲ್ಲ ನೋಡ್ಕೊತ ಇದ್ಲಲ್ಲ. ಹಾಂ, ಯಾವಾಗ ಬಂದ್ರಿ? ಈಗಮ್ಮ ಇವಾಗ ಬಂದರೆ ನೀನೇ ನಮ್ಮ ದ್ಯಾವಮ್ಮನ? ನಾನೇ. ಮಗಳಿಗೆ ಬುದ್ಧಿ ಹೇಳ್ತಾ ಇದ್ದೀನಮ್ಮ. ನಿಮ್ಮ ಅಕ್ಕನೇನೋ ಬಾಣಂತಿ ಇಲ್ಲ ಅವಳಮ್ಮ, ನೀನೇನಕ್ಕಮ್ಮ ಇಲ್ಲಿರೋದು, ಮನೆಗಿರೋಕ್ಕಾಗಲ್ಲ ಅಂತ. ನಾನು ಹೇಳಿದ್ನೆ ಹೋಗಮ್ಮ ಅಂತ. ಇಲ್ಲ ಹೋಗಲ್ಲ ಅಂತಂದ್ಲ. ಯಾಕಂತ ನಾನು ಕಲ್ದಿರಾಗೋದ್ನಪ್ಪ. ಇಲ್ಲ ಇವಾಗ ನಾವು ಓದ್ತಿರಲ್ಲ, ನಮ್ಮ ಜೊತೆಗೆ ಕಳಿಸ್ಕೊಡಮ್ಮ. ಆಯ್ತು ಕರ್ಕೊಂಡೋಗ್ರಿ. ಅಖಿಲಮ್ಮ, ಚಂದ್ರಮ್ಮ, ಕೂತ್ಕಮ್ಮ. ಅಜಯಪ್ಪ ಕೂತ್ಕೋಗಪ್ಪ ಬೆಂಚ್ ಮೇಲೆ. ಏನಕ್ಕಿಲ್ಲ, ಮೊಮ್ಮಗಳು ಇವಾಗ ಮಾತುಗಳು ಹೇಳ್ತಾವಳೆ. ಮಾತುಗಳ ಕತೆ ಅದ್ಯಾಕೆ ಹೇಳ್ತೀಯಪ್ಪ? ಮಾತುಗಳು ಮಾತಾಡ್ತಾ ಇರೋದೆ. ಅದೇನು ಮಾತಾಡ್ತಾಳೋ ಏನೋ ಒಂದು ಅರ್ಥ ಆಗಲ್ಲ. ಇಲ್ಲಮ್ಮ, ಕೊಡಿಲಿ ನೋಡೋಣ ನನ್ನ ಮೊಮ್ಮಗಳು ಹೆಂಗವಳೆ ಅಂತ. ಏನಿದು ಬಸ್ ಬಿಡ್ತಾ ಇದೆಯಾ? ಹಾಂ, ಏಯ್ ಜಾನು, ಅವ್ನು ಬಬ್ಲು ಜಾನು ನಿಂದೆ ಧ್ಯಾನ ಅವನ್ಕ. ಜಾನು ಅಂತ. ಹಾಂ, ಹೋಗು ಈ ಬಸ್ಸಾಗ ಹೋಗಿ ಕರ್ಕೊಂಬಂದ್ಬಿಡೋಗಿ ಬಬ್ಲುನ. ಹೋಗು. ಬಲ್ ಚುರ್ಕಾಗವಳಮ್ಮ ಮೊಮ್ಮಗಳು, ಬಲ್ ಚುರ್ಕಾಗವಳೆ. ಓಹೋ, ಯಾವಾಗ ಬಂದ್ರಿ ದೊಡ್ಡ ಬುದ್ಧಿಯವರು? ಬಸಯ್ಯ, ಬಾ. ಹೆಂಗಿದೆಯಪ್ಪ, ಚೆನ್ನಾಗಿದೆಯಾ? ಏನೋ ಇಷ್ಟು ಮಾತ್ರ ಇದೀನಿ ಬುದ್ಧಿ, ಎಲ್ಲ ನಿಮ್ಮ ಆಶೀರ್ವಾದ. ನಮ್ದೇನೈತೆ ಆಶೀರ್ವಾದ, ನರ್ಮನ್ಸಿರ್ದು ಎಲ್ಲ ಭಗವಂತನ ಆಶೀರ್ವಾದ. ಆವಾಗ ಹೆಂಗಿತ್ತು ಇವಾಗೂ ಹಂಗೆ ಇದೆಯಾ ನೋಡು. ಏನು ಹಾಕಿದ್ದೀರಪ್ಪ ತೋಟದಾಗ? ಬೆಳೆ ಇಲ್ಲ? ಏನೂ ಇಲ್ಲ ಬುದ್ಧಿರೋಷ್ಟು. ಶಾಮಂತಿಗೆ ಗಿಡನೋ ರೋಜಾ ಗಿಡ ಹಾಕ್ಕೊಂಡಿದ್ದೀರಿ, ಅದ್ರಾಗೆ ಜೀವನ ನಮ್ಕ. ಹೆಂಗೋ ಯಾವುದೋ ಒಂದು ಕೆಲಸ ಆಯ್ತಲ್ಲ. ಹ್ಞೂ ಐತೆ. ತಾತ ಇಲ್ಲಿ ಕುತ್ಕೊಬನ್ರಿ ನೀವು. ಬೇಡಪ್ಪ ಅಜಯಪ್ಪ, ಕೂತ್ಕಪ್ಪ ನೀನು. ಇಲ್ಲ ತಾತ, ನೀವು ಬನ್ರಿ, ಇಲ್ಲಿ ಕುತ್ಕೊಬನ್ರಿ. ಅಲ್ಲ ಬುದ್ಧಿ, ನಮ್ಮೂರ್ಗೆ ಬಂದು ಚಂದ್ರಮ್ಮನು ಎಷ್ಟು ದಿನ ಆಯಿತು? ಹಾಂ, ನನಗೆ ತಿಳಿಯಲ್ಲ ನೋಡಿ ಬುದ್ಧಿ, ನಿಮ್ಮ ಮಗಳು ಚಂದ್ರಮ್ಮನು ಅಂತ. ಅಖಿಲಮ್ಮನು ಹೇಳೋವರ್ಗೂ ನಂಗೆ ತಿಳಿದು ಚಂದ್ರಮ್ಮನ ನಿಮ್ಮವರು ಅಂತ. ಏನು ಮಾಡ್ತೀಯ ಬಸಯ್ಯ, ಎಲ್ಲ ನಮ್ಮ ಮನೆ ಬರಗಳು ನಾವು ಕೇಳ್ಕೊಂಬಂತಿರೋದು. ಏನು ಮಾಡೋಕ್ಕಾತೈತೆ? ಊರು ಬಿಟ್ಟು ಬಂದ್ಬಿಟ್ಲು, ಅದಕ್ಕೆ ಇವಾಗ ಬಂದಿದ್ದೀನಿ, ಕರ್ಕೊಂಡು ಹೋಗ್ತೀನಿ. ಇಲ್ಲಪ್ಪ, ಇಲ್ಲ ನಾನು ಬರಲ್ಲ. ಇಲ್ಲ ನಾನು ಮುಂಚೆ ಇದ್ನಲ್ಲ ಅದೇ ಊರಿಗೆ ಹೋಗಿ ಅಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಪ್ಪ, ನಾನು ಬರಲ್ಲ. ಎಲ್ಲರೂ ಆಮೇಲೆ ಮಾತಾಡಿರಂತೆ, ಫಸ್ಟ್ ಊಟ ಮಾಡಿಬಿಟ್ರೆ ತಣ್ಣಗಾಗೋತೈತೆ. ಇರಮ್ಮ ದೇವಮ್ಮ, ಎಲ್ಲಮ್ಮ ನಿಮ್ಮ ಯಜಮಾನು? ಬತ್ತಾವನೆ ಹೇಳ್ಬಿಟ್ಟು ಬಂದಿದ್ನೆ, ಬತ್ತಾವನೆ. ಬರಲಿ ಎಲ್ಲರೂ ಜೊತೆಗೆ ಕುತ್ಕೊಂಡು ಊಟ ತಿಂತೀರಿ. ಏನಮ್ಮ ದೇವಮ್ಮ, ಮಗಳನ್ನ ಗದ್ರಿದಕ್ಕೆ ಕೋಪ ಬಂತೇನಮ್ಮ? ಅಯ್ಯೋ ಇಲ್ಲಪ್ಪ, ಇಲ್ಲ ನಂಗೆ ಕೋಪ. ಇರೋದು ಸತ್ಯನೂ ಹೇಳಿದ್ ನೀವು. ಆಮೇಲೆ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ರೆ ಹೆಂಗೆ ಹೇಳ್ರಿ? ಇಲ್ಲ ಇರೋದೇ ಹೇಳಿದ್ ನೀವು, ನಂಗೇನು ಬೇಜಾರಿಲ್ಲ, ಹಂಗೆ ಮಾತ್ರ ತಿಳ್ಕೊಂಬಿಡ್ರಿ. ನೀವೆಲ್ಲ ಒಂದ್ಸರಿ ನಮ್ಮೂರಿಗೆ ಬಂದ್ರಮ್ಮ. ಹಾಂ ಅಖಿಲ, ಎಲ್ಲಾರನ್ನೂ ಕರ್ಕೊಂಡು ಬಾಮ್ಮ ನಮ್ಮೂರ್ಗ. 1-2 ದಿವಸ ಇದ್ಬಿಟ್ಟು ಬರೀರಂತೆ. ಸರಪ್ಪ ಆಯಿತು, ಕರ್ಕೊಂಬರ್ತೀನಿ. ಹೆಂಗೋ ದೊಡ್ಡ ಮನ್ಸು ಮಾಡಿ ನಮ್ಮಂಥ ಬಡವ್ರ ಮನೆಗೆ ಬಂದ್ಬಿಟ್ಟಿದ್ದೀರಾ. ನೋಡಮ್ಮ ದೇವಮ್ಮ, ಸಾವುಕಾರ ಮನೆ ನೋಟ ಚಂದ ಅಂತೆ, ಬಡವ್ರ ಮನೆ ಊಟ ಚಂದ ಅಂತೆ. ಸಾವುಕಾರ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ, ಒಳ್ಳೊಳ್ಳೆ ಮನೆಗಿರ್ತಾರೆ, ಒಡವಿಗಳು ಹಾಕ್ತಾರೆ.
ಅದನ್ನು ನೋಡಿ ಖುಷಿ ಪಡಬೇಕೆ ಹೊರತು ಬರೀ ಕಣ್ಣುಗಳಿಗೆ ಅಷ್ಟೇ ಖುಷಿ ಸಿಕ್ಕೋದು. ಬಡವ್ರ ಮನೆಗೆ ಬರಲಿ, ಅವರು ಪ್ರೀತಿಯಿಂದ ಒಂದು ತುತ್ತು ಅನ್ನ ಕೊಟ್ಟರೆ ನಮ್ಗೆ ಹೊಟ್ಟೆ ತುಂಬತೈತೆ. ಅರ್ಥ ಆಯ್ತಾ? ಅದಕ್ಕೆ ದೊಡ್ಡವ್ರು ಅಷ್ಟಲ್ದಿರ ಹೇಳವ್ರ, ಸಾವುಕಾರ ಮನೆ ನೋಟ ಚಂದ, ಬಡವ್ರ ಮನೆ ಊಟ ಚಂದ ಅಂತ. ಹಾಂ, ಯಾವತ್ತೂ ಹಂಗೆಲ್ಲ ತಿಳ್ಕೊಂಬೇಡಮ್ಮ. ಏನೋ ದೊಡ್ಡ ಮಾತು ಹೇಳಿದ್ರಿ. ನಮ್ಮ ಹಿರಿಯರು ಅಷ್ಟಲ್ದಿರ ಗಾದೆ ಮಾತು ಹೇಳೋರೇನಮ್ಮ, ಎಲ್ಲದಕ್ಕೂ ಒಂದೊಂದು ಅರ್ಥ ಐತೆ. ಹೆಂಗೋ ನನ್ನ ಮಕ್ಳಿಗೆ ಅಖಿಲಮ್ಮನಂತ ಅತ್ತೆ ಸಿಕ್ಕಿರೋದು ಪುಣ್ಯನಪ್ಪ. ನಾವು ಅದೆಷ್ಟು ಪುಣ್ಯ ಮಾಡಿದಿರೋ ಏನೋ ಅಂತ ಅತ್ತೆ ಮಾವನ್ ಸಿಕ್ಕಿರೋದು. ಇಷ್ಟು ದಿವಸಕ್ಕೂ ಒಂದು ದಿವಸನೂ ಅಖಿಲಮ್ಮ ಹಿಂಗೆ ಅಮ್ಮ, ಮಾವನ ಹಿಂಗೆ ಅಮ್ಮ ಅಂತ ನನ್ನ ಮಕ್ಕಳ ಬಾಯಾಗ ಬಂದಿಲ್ಲ. ಆಮೇಲೆ ನನಗಿಂತೂ ಚೆನ್ನಾಗಿ ನೋಡ್ಕೊಂಡವಳೆ. ಅಷ್ಟೇ ಅಷ್ಟೇ, ಹೆಣ್ಮಕ್ಳು ತಂದೆ ತಾಯಿನ ಬಿಟ್ಟು ಅತ್ತೆ ಮಾವನ ತಂದೆ ತಾಯಿ ಅಂತ ಬಂದಿರ್ತಾರಮ್ಮ. ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ನಾವು. ನಮ್ಮನೆಗೂ ಅವರಮ್ಮ ಇಬ್ಬರು ಸೊಸಿಗಳು ನಮ್ಮೊಳಗೆ ಸೇರಲ್ಲ, ಯಾರನ್ನೂ ಸೇರಲ್ಲ, ಕೂಡಲ್ಲ. ನಾನು ಒಬ್ಬಳೇ ಇರಬೇಕು ಅಂತಾಳೆ. ನನ್ನ ಮಕ್ಕಳನ್ನಿಬ್ರು ಬೇರೆ ಇಕ್ಕಿದ್ದೀನಿ. ಏನೇನೋ ದುಡ್ಡು ಖರ್ಚು ವ್ಯವಹಾರ ಏನೇನಿದ್ರೆ ಬರ್ತಾರೆ, ಓದ್ತಾರೆ. ನಮ್ಮ ಸೊಸಿಗಳು ಮನೆಗೆ ಬರೋದೇ ಇಲ್ಲಮ್ಮ. ಪಾಪ ಆಚೆ ನಿಂತ್ಕೊಂಡು ಮಾತಾಡಿಸ್ತವೆ ಅವು. ನಮ್ಮೊಳಂಗೆ ಯಾವಾಗಲೂ ಸಿಡಿ ಅಂತ ಇರ್ತಾಳೆ. ನೀವೆಲ್ಲ ಒಂದು ದಿವಸ ಹಂಗೆ ಬಂದ್ಬಿಟ್ರಮ್ಮ. ಬಂದು ಒಂದು 2 ರಾತ್ರಿ ಇದ್ದು ಬರೀರಂತೆ. ಹ್ಞೂ ಸರಿನಪ್ಪ, ಬರ್ತೀರಾ? ಓ ಯಜಮಾನ್ರು ಯಾವಾಗ ಬಂದ್ರಿ? ಆವಾಗೇನ ಬಂದ್ರಪ್ಪ. ನೀನು ಬರೋದಕ್ಕೆ ಕಾಯ್ತಾ ಇದ್ರಿ. ಏನಪ್ಪ ದೇವಪ್ಪ, ಚೆನ್ನಾಗಿದ್ಯಾ? ಹ್ಞೂ ಯಜಮಾನ್ರೆ, ಚೆನ್ನಾಗಿದ್ದೀನಿ. ಇನ್ನೇನಪ್ಪ ಊಟಕ್ಕೆ ಕಿಕ್ಕೋದೇನಾ? ಹ್ಞೂ ತಿನ್ನೋದಮ್ಮ, ನಾನು ಊರಿಗೆ ಹೋಗ್ಬೇಕು, ಟೈಮ್ ಆಗ್ತೈತೆ. ಹ್ಞೂ ಸರಿ, ಕೈ ತೊಳ್ಕೊಂಡು ಹೇಳ್ರಿ. ನಮ್ಮನೆ ಊಟ ಇಡಿಸ್ತೈತೋ ಇಲ್ಲ ನಿಮ್ಗೆ? ಎಲ್ಲ ತಿನ್ನೋದು ಅದೇ ಊಟ ಬಮ್ಮ. ಯಾವುದಮ್ಮ ಸ್ಪೆಷಲಾಗಿ ಯಾರು ತಿಂತಾರೆ? ಎಲ್ಲ ತಿನ್ನೋದು ಅನ್ನನೇ ತಾನೇ. ನೀವು ತಿಂದ್ರಮ್ಮ ಹಂಗೆ ನಮ್ಮ ಜೊತೆಗೆ? ಇಲ್ಲ ನಾವು ಆಮೇಲೆ ತಿಂತೀರಿ, ನೀವು ತಿನ್ರಿ. ನಾವು ಎಲ್ಲರೂ ಬಂದಾಗೂ ನಿಮ್ಮ ಚಿಕ್ಕ ಮಗಳು ನಿಮ್ಮ ಚಿಕ್ಕಳಿನೂ ಬಂದಿದ್ರೆ ಚೆನ್ನಾಗಿರುತ್ತಲ್ಲ ದೇವಮ್ಮ. ಏನು ಮಾಡ್ತೀಯಪ್ಪ, ಅವಳು ಕೇಳ್ಕೊಂಬಂದಿರ ಹಣೆ ಬರ. ಏನು ಮಾಡೋಕ್ಕಾಗಲ್ಲ. ಎಲ್ಲ 2 ದಿನ ಅಷ್ಟೇನಮ್ಮ. ಏನು ಯೋಚನೆ ಮಾಡಬೇಡ, ಸುಮ್ಮನೆ ಇರು. ನಾನು ಮಾತಾಡ್ಕೊಳ್ದಾಗಿತ್ತೇನೋ ಮಾತಾಡ್ಬಿಟ್ನೆ. ಎಲ್ಲ 2 ದಿವಸ ಅಷ್ಟೇ. ಯಾವಾಗ ಆ ದೇವ್ರ ಕವಳ ಮೇಲೆ ಕರುಣೆ ಬರ್ತೈತೋ ಏನೋ. ದೇವಮ್ಮ, ಅದೇನಮ್ಮ ಯೋಚನೆ ಮಾಡ್ಕೊಂಡು ನಿಂತ್ಕೊಂಬಿಟ್ಟೆ? ತಟ್ಟೆ ನೋಡು. ಏನಪ್ಪ ನಿಮ್ಮಿಬ್ಬರಿಗೂ ಏನೋ ತುಪ್ಪ ಏನಂತಾರಲ್ಲ? ಹ್ಞೂ ಬೇಡಮ್ಮ, ಇವಾಗ ತುಪ್ಪ ಜಾಸ್ತಿ ಆಯ್ತು, ಬೇಡ. ನೋಡು ದ್ಯಾವಪ್ಪನ ತಟ್ಟೆ ನೋಡು, ದ್ಯಾವಪ್ಪನ್ಗೆ ಏನೇನು ಬೇಕೇನೋ? ಓ ನನಗೇನು ಬೇಡಪ್ಪ, ಸಾಕು. ಅಖಿಲಮ್ಮ, ಊಟ ಮಾಡ್ರಿ. ಹ್ಞೂ ಬಸಯ್ಯ, ಮಾಡ್ತಾ ಇದ್ದೀನಿ. ಕವಿತಾನೂ ಸವಿತಾ ಇಲ್ಲದ್ರ? ಅವರ ಒಳಗವ್ರೆ ಅಖಿಲಮ್ಮ. ಮಗುಕ ಹಾಲು ಕುಡಿಸ್ತಾ ಇದ್ಲು ಸವಿತಾ. ಕವಿತಾ ಏನೋ ಮಾಡ್ತಾವಳೆ. ಹಾಗೆ ಕೂಗಮ್ಮ ದೇವಮ್ಮ, ಎಲ್ಲರೂ ಜೊತೆಗೆ ತಿನ್ನೋಣ. ನಾವೆಲ್ಲ ಆಮೇಲೆ ತಿಂತೀರಪ್ಪ, ನೀವು ತಿನ್ರಿ. ವಿಜಯ್, ಶಂಕರಪ್ಪನು, ಸಂಗೀತ, ಆಮೇಲೆ ವಿನೋದ್ನು ಎಲ್ಲ ಬಂದಿದ್ರೆ ಎಷ್ಟು ಚೆನ್ನಾಗಿರುತ್ತೋ. ಹಾಂ, ಬರಲ್ಲ ಅಂದ್ಬಿಟ್ರು ಅವರು. ಇನ್ನೊಂದ್ಕಿತ ಯಾವಾಗ ನಾ ಬರ್ತಾರೆ ಹೇಳಪ್ಪ, ಬಂದು ಕರ್ಕೊಂಡು ಹೋಗ್ತೀನಿ, ಓಡಾಡ್ಸ್ಕೊಂಡು ಹೋಗ್ತೀನಿ. ಹೆಂಗೋ ದೇವಮ್ಮ, ನಿಮ್ಮ ಮನೆಗೆ ಬಂದಿದ್ದ ನಂಗೆ ಗ್ಯಾಪ್ ಇರ್ತದಮ್ಮ. ನಿಮ್ಮ ಮನೆಗೆ ನಾವು ಬಂದಿದ್ದೀರಿ, ನಮ್ಮ ಮನೆಗೆ ನೀವು ಬರಬೇಕು. ಕರ್ಕೊಂಬರ್ತೀನಿ ಹೇಳಪ್ಪ ನಾನು. ಇನ್ನೇನಮ್ಮ, ಬಂದಿದ್ದಾಯ್ತು, ಎಲ್ಲರನ್ನೂ ಮಾತಾಡಿಸಿದ್ದಾಯ್ತು, ಊಟಗಳು ಆಯಿತು. ಇನ್ನೇನು ಹೊರಡನೇನಮ್ಮ ದೇವಮ್ಮ? ಇವತ್ತಿದ್ದು ನಾಳೆ ಹೋಗ್ಬೋದಾಗಿತ್ತಲ್ಲೇನಪ್ಪ? ಇಲ್ಲಮ್ಮ, ಇಲ್ಲ ನಂಗಲ್ಲೇ ಊರಾಗ ಕೆಲಸ ಐತೆ. ನಾನು ಅರ್ಜೆಂಟ್ ಊರು ಸೇರಬೇಕು. ಇನ್ನೊಂದು ಸರಿ ಯಾವಾಗ ನಾ ಬಂದಾಗ ಇರ್ತೀನಿ ಹೇಳಮ್ಮ, ಇವಾಗ ಆಗಲ್ಲ. ಸರಿಯಪ್ಪ, ಓಡ್ ಬನ್ರಿ.